ರಾಜ್ಯದ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ ಹೃದಯಾಘಾತ ಪ್ರಕರಣಗಳು. ಮಕ್ಕಳಲ್ಲೇ ಹೃದಯಾಘಾತ ಈಗ ಕಾಣಿಸ್ತಾ ಇದೆ. ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಸರ್ಕಾರಕ್ಕೆ ವಿಶೇಷ ಮನವಿಯೊಂದನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಗಳು ನಡೀತಾ ಇದೆ. ರುಪ್ಸಾ ಕರ್ನಾಟಕ ಅಧ್ಯಕ್ಷ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಈ ಮನವಿಯನ್ನು ಮಾಡ್ತಾ ಇದ್ದಾರೆ. ಇಲಾಖೆಗೆ ಹೃದಯ ಸಂಬಂಧಿ ಪಠ್ಯಗಳನ್ನು ಅಳವಡಿಸುವಂತೆ ಮನವಿಯನ್ನು ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ಮೂಲಕ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಈ ಮನವಿಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜಂಕ್ ಫುಡ್ ಎಫೆಕ್ಟ್ ಲೈವ್ ಆಗಿ ವೈದ್ಯರು ತೋರಿಸಬೇಕು. ಮಕ್ಕಳು ಫೋನ್ ಅಡಿಕ್ಷನ್ನಿಂದ ರೋಸಿ ಹೋಗಿದ್ದಾರೆ ಪೋಷಕರು. ಮೊಬೈಲ್ ಗೀಳು ಬಿಡಿಸುವಂತೆ ಶಾಲೆಗಳಲ್ಲಿ ಶಿಕ್ಷಕರಿಗೆ ಒತ್ತಡವನ್ನು ಕೂಡ ಹೇರಬೇಕು ಅನ್ನೋದು ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಅವರ ಮಾತು. ಏನು ನಮ್ಮ ಟಿವಿ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದನೆ ಹೇಳ್ತೇನೆ. ಯಾಕೆ ಅಂದರೆ ಇದು ಒಂದು ಗಂಭೀರವಾದ ಸಮಸ್ಯೆ. ಅದರಲ್ಲೂ ಹೆಚ್ಚು ನಾರ್ತ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ನಾವೇನು ಕರಿತೇವೆ, ಆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇದು ದಂಧೆ ಆಗಿ ಬೆಳೀತಾ ಇದೆ. ಏನು ದಂಧೆ ಅಂದರೆ, ಈ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಕ್ಕಂಥದ್ದು ದಾಖಲಾತಿ ಮತ್ತು ಕೆಲವು ಖಾಸಗಿ ಶಾಲೆ ದಾಖಲಾತಿಗಳು ಒಂದು ಕಡೆ ಆದರೆ, ಆ ಮಕ್ಕಳನ್ನು ಟ್ಯೂಷನ್ ಸೆಂಟರ್ಗಳವರು 10,000 20,000 ಹಣವನ್ನು ಅವರಿಂದ ಪೇರೆಂಟ್ಸಿಂದ ಕಿತ್ಕೊಂಡು ನಿಮ್ಮ ಮಕ್ಕಳಿಗೆ. ಇದು ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಅವರ ಮಾತು. ಮಕ್ಕಳಲ್ಲೂ ಕೂಡ ಹೃದಯದ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸಬೇಕು. ಎಳೆ ಮಕ್ಕಳಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಿದ್ರೆ ಅದು ನಿಜಕ್ಕೂ ಕೂಡ ಉಪಯುಕ್ತವಾಗುತ್ತೆ ಅನ್ನೋ ಒಂದು ವಿಷಯನ ಮುಂದಿಟ್ಕೊಂಡು ನ್ಯೂಸ್ ಫಸ್ಟ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪಠ್ಯಗಳಲ್ಲಿ ಹೃದಯ ಸಂಬಂಧಿ ವಿಷಯಗಳನ್ನು ಸೇರಿಸಿ, ಮಕ್ಕಳಿಗೆ ಬೋಧಿಸಿ, ಶಾಲಾ ಕಾಲೇಜುಗಳಲ್ಲೇ ಇದರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸ ಕಾರ್ಯಗಳಾಗಲಿ. ಮಕ್ಕಳನ್ನ ಮೊಬೈಲ್ನಿಂದ ದೂರ ಇಡಿ. ಮೊಬೈಲ್ ಅಡಿಕ್ಷನ್ ಇರುತ್ತೆ, ನೋಡ್ತಾ ಇರ್ತೀವಿ ಎಷ್ಟೋ ಕಡೆ. ಎಳೆ ಮಕ್ಕಳಿಗೆ, ಪುಟಾಣಿಗಳಿಗೆ ನೇರವಾಗಿ ಮೊಬೈಲ್ನ ಕೊಟ್ಟು ಊಟವನ್ನು ಮಾಡಿಸುವಂಥ ಪೋಷಕರು ಇದ್ದಾರೆ. ಮಕ್ಕಳು ನೇರವಾಗಿ ತಂದೆ ತಾಯಿಗಳಿಗಿಂತ ಹೆಚ್ಚಿನಾಗಿ ಮೊಬೈಲ್ನ ಉಪಯೋಗಿಸ್ತಾರೆ. ಹೆಚ್ಚು ಮಾಹಿತಿನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಗತಿ. ನೋಡಿ, ಈಗ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಅವರು ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ ನ್ಯೂಸ್ ಫಸ್ಟ್ ಮೂಲಕ, ಪಠ್ಯಗಳಲ್ಲಿ ಹೃದಯ ಸಂಬಂಧಿ ವಿಷಯಗಳನ್ನು ಅಳವಡಿಸಿ, ಜಾಗೃತಿಯನ್ನು ಮೂಡಿಸಿ ಅಂತ. ಮಧುಸೂದನ್, ಖಂಡಿತ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಕೋವಿಡ್ ಮುಗಿದ ಮೇಲೆ ಮಕ್ಕಳಲ್ಲಿ ಮೊಬೈಲ್ ಗೀಳು, ಮೊಬೈಲ್ ಅಡಿಕ್ಷನ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸು ಅದು ಇದು ಅಂತ ಮಕ್ಕಳ ಕೈಗೆ ಸುಲಭವಾಗಿ ಮೊಬೈಲ್ ಸಿಗ್ತಾ ಇತ್ತು. ಈಗ ಕೋವಿಡ್ ಮುಗಿದ ಮೇಲೂ ಕೂಡ ಮಕ್ಕಳು ಶಾಲೆಗೆ ನಿತ್ಯ ಹೋಗ್ತಾ ಇದ್ರು ಕೂಡ ಶಾಲೆಯಿಂದ ಬಂದ ತಕ್ಷಣ ಮೊಬೈಲ್ ಅನ್ನು ಕೊಡಿ ಅಂತ ಪೋಷಕರಿಗೆ ದುಂಬಾಲ್ ಬಿಡ್ತಾರಂತೆ. ಸೊ ಹೀಗಾಗಿ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಈ ಮಕ್ಕಳನ್ನ ಮೊಬೈಲ್ ಇಂದ ದೂರ ಇಡಬೇಕು ಅಂತ ಪೋಷಕರು ಕೂಡ ಖಾಸಗಿ ಶಾಲೆಗಳಲ್ಲಿ ಬಂದ್ಬಿಟ್ಟು ಶಿಕ್ಷಕರ ಹತ್ರ ಎಲ್ಲ ಹೇಳ್ತಾ ಇದ್ದಾರಂತೆ. ಸೊ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಅಧ್ಯಯನ ಕೂಡ ಆಗಿತ್ತು. ಮಕ್ಕಳಲ್ಲಿ ಹೆಚ್ಚುತ್ತಾ ಇರುವಂತಹ ಈ ಮೊಬೈಲ್ ಗೀಳಿನಿಂದ ಕೂಡ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದೆ. ಜೊತೆಗೆ ಹೃದಯಾಘಾತಕ್ಕೆ ಅದು ಕೂಡ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ಅಧ್ಯಯನ ಕೂಡ ಆಗಿತ್ತು. ಸೊ ಹಾಗಾಗಿ ಈ ಮೊಬೈಲ್ ಗೀಳನ್ನ ಮಕ್ಕಳಲ್ಲಿ ಕಡಿಮೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸಾಕಷ್ಟು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ಶಾಲೆಗಳಲ್ಲಿ ಹಮ್ಮಿಕೊಳ್ಳುವ ಬಗ್ಗೆ ಖಾಸಗಿ ಶಾಲೆಗಳು ಈಗ ಯೋಚನೆಯನ್ನ ಮಾಡ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮನವಿಯನ್ನ ಈಗ ಶಿಕ್ಷಣ ಇಲಾಖೆಗೆ ಮಾಡಿರುವಂತದ್ದು. ಈಗ ರುಪ್ಸಾ ಖಾಸಗಿ ಶಾಲಾ ಒಕ್ಕೂಟದ ಅಧ್ಯಕ್ಷ ಆಗಿರುವಂತಹ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಶಾಲೆಗಳಲ್ಲಿ ಪ್ರತಿ ವಾರ ಕೂಡ ವೈದ್ಯರನ್ನ ಕರೆಸಿ ಒಂದು ಸಂವಾದ ರೀತಿ ಮಕ್ಕಳ ಜೊತೆ ಮಾಡೋದಕ್ಕೆ ರೆಡಿ ಇದ್ದೇವೆ. ಆದ್ರೆ ಸರ್ಕಾರಿ ವೈದ್ಯರನ್ನ ಕಳುಹಿಸಿಕೊಡುವಂತೆ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು. ಈ ರೀತಿಯಾಗಿ ಒಂದು ಸುತ್ತೋಲೆ ಹೊರಡಿಸಿದಾಗ ನಮಗೆ ಅವರು ಟೈಮ್ಗೆ ಸರಿಯಾಗಿ ಸಿಗ್ತಾರೆ, ಇಲ್ಲ ಅಂದ್ರೆ ನಾವೇ ನೇರವಾಗಿ ಹೋಗಿ ಕೇಳಿದ್ರೆ ಸ್ಪಂದಿಸುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯಾಗಿ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ನೀವು ಈ ಅಬ್ರಾಡ್ ಅಲ್ಲೆಲ್ಲ ಗಮನಿಸ್ತಾ ಇರಬಹುದು. ಅಂದ್ರೆ ಒಂದು ಈ ಜಂಕ್ ಫುಡ್ ಇಂದ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಲೈವ್ ಆಗಿ ತೋರಿಸ್ತಾರೆ. ಅಂದ್ರೆ ಒಂದು ಚಿಪ್ಸ್ ಮತ್ತೊಂದು ಅದನ್ನ ಒಂದು ಮೆಲ್ಟ್ ಮಾಡೋದ್ರ ಮೂಲಕ ಅದು ಎಷ್ಟು ಮೆಲ್ಟ್ ಆಗುತ್ತೆ ಅಷ್ಟು ಅದರಲ್ಲಿ ಆಯಿಲ್ ಬಳಕೆ ಆಗಿದೆ ಅನ್ನುವಂಥದ್ದನ್ನ ಮಕ್ಕಳಿಗೆ ಲೈವ್ ಆಗಿ ತೋರಿಸಿದಾಗ ಮಕ್ಕಳು ಮತ್ತೆ ಅದನ್ನ ಬಳಕೆ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ, ತಿನ್ನೋದನ್ನ ನಿಲ್ಲಿಸ್ಬಿಡ್ತಾರೆ. ಸೊ ಹಾಗಾಗಿ ಈ ಜಂಕ್ ಫುಡ್ ಇಂದ ಆಗುವಂತಹ ಎಫೆಕ್ಟ್ ಆಗ್ಲಿ ಅಥವಾ ಮೊಬೈಲ್ ಇಂದ ಆಗುವಂತಹ ಏನೋ ಸೈಡ್ ಎಫೆಕ್ಟ್ಸ್ ಆಗ್ಲಿ ಅದೆಲ್ಲವನ್ನು ಕೂಡ ಲೈವ್ ಆಗಿ ಮಕ್ಕಳಿಗೆ ಡಾಕ್ಟರ್ ಮೂಲಕ ಹೇಳಿದಾಗ, ಅಂದ್ರೆ ಹೇಳುವವರೇ ಹೇಳಿದಾಗ ಮಕ್ಕಳಿಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಅಡಿಕ್ಷನ್ ಅನ್ನ ಕಡಿಮೆ ಮಾಡಲು ಒಂದಷ್ಟು ಸ್ಪೆಷಲ್ ಕ್ಲಾಸಸ್ ನ ಅವಶ್ಯಕತೆ ಇದೆ. ಶಾಲೆಗಳಲ್ಲಿ ನಾವು ಮಾಡೋದಕ್ಕೆ ಸಿದ್ಧರಿದ್ದೇವೆ, ಆದ್ರೆ ಅಧಿಕೃತವಾಗಿ ನೀವೊಂದು ಸೂಚನೆ ಕೊಡಿ ಅಂತ ಶಿಕ್ಷಣ ಇಲಾಖೆಗೆ ಈಗ ಮನವಿ ಮಾಡಿರುವಂತದ್ದು. ಸೊ ಶಿಕ್ಷಣ ಇಲಾಖೆ ಮುಂದೆ ಏನ್ ಮಾಡುತ್ತೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ಮಧುಸೂದನ್, ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.